ಆರ್ ಅಶೋಕ್ ವಿರೋಧ ಪಕ್ಷದ ಸಮರ್ಥವಾದ ನಾಯಕರಲ್ಲ, ಶಾಸಕ ಎಸ್ಆರ್ ಶ್ರೀನಿವಾಸ್ ಕಿಡಿ. ಮುಖ್ಯಮಂತ್ರಿ ಸಿದ್ದರಾಮಣ್ಣ ಅವರ ಬಗ್ಗೆ ಮಾತನಾಡುವ ನೈತಿಕತೆ ಆರ್ ಅಶೋಕ್ಗೆ ಇಲ್ಲ. ಬಿಜೆಪಿಯ ವಿರೋಧ ಪಕ್ಷದ ನಾಯಕರಾಗಿದ್ದು ಸಮರ್ಥವಾಗಿ ಪಕ್ಷದ ಕೆಲಸ ಮಾಡಿ ತೋರಿಸಲಿ, ಆನಂತರ ಸಿದ್ದರಾಮಣ್ಣನ ವಿರುದ್ಧ ಮಾತನಾಡಲಿ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಆರ್ ಅಶೋಕ್ ಹೇಳಿಕೆಗೆ ತಿರುಗೇಟು ನೀಡಿದರು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕಡೇಕೋಡಿ ಗ್ರಾಮದಲ್ಲಿ ಜಲಸಂಪನ್ಮೂಲ ಇಲಾಖೆ ಹಾಗೂ ಕಾವೇರಿ ನೀರಾವರಿ ನಿಗಮದ ವತಿಯಿಂದ 2.50 ಕೋಟಿ ವೆಚ್ಚದ ಕೋಡಿಹಟ್ಟಿ ದಾಸರಕಲ್ಲಹಳ್ಳಿ ರಸ್ತೆ ಅಭಿವೃದ್ಧಿ ಹಾಗೂ ಸೇತುವೆ ನಿರ್ಮಾಣ ಕಾಮಗಾರಿ ಹಾಗೂ ಕಡೇಕೋಡಿಪಾಳ್ಯ ಗ್ರಾಮದಲ್ಲಿ 90 ಲಕ್ಷದ ತಡೆಗೋಡೆ ನಿರ್ಮಾಣ ಕಾಮಗಾರಿ ಹಾಗೂ 1.50 ಕೋಟಿ ವೆಚ್ಚದಲ್ಲಿ ಕಡಬ ಕುನ್ನಾಲ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಸೇತುವೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಂತಹ ಕಾರ್ಯಪ್ರವೃತ್ತ ಮುಖ್ಯಮಂತ್ರಿಗಳು ಎಂಬುದು ಇಡೀ ನಾಡಿಗೆ ಗೊತ್ತಿರುವಂತಹ ವಿಚಾರ. ಅವರ ಬಗ್ಗೆ ಆರ್ ಅಶೋಕ್ ಮಾತನಾಡುವುದು ಸಮಂಜಸವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದ ವತಿಯಿಂದ 70 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಮಾಡಲು ಸಿದ್ಧವಿದ್ದು, ಶೀಘ್ರದಲ್ಲಿ ಕಾಮಗಾರಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ರಸ್ತೆ ಅಭಿವೃದ್ಧಿಗೆ ಎತ್ತಿನ ಹೊಳೆ ಯೋಜನೆಯಡಿ 30 ಕೋಟಿ ಕಾಮಗಾರಿ, ಮುಖ್ಯಮಂತ್ರಿಗಳ ಅನುದಾನದಲ್ಲಿ 25 ಕೋಟಿಯಷ್ಟು ರಸ್ತೆ ಅಭಿವೃದ್ಧಿ, ಹೇಮಾವತಿ ಇಲಾಖೆಯಿಂದ 100 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಪ್ರಕ್ರಿಯೆ ಇರೋ ಭಾಗದಲ್ಲಿ ನಡೆಯುತ್ತಿದ್ದು, ಇನ್ನು ಕೆಲವು ಭಾಗದಲ್ಲಿ ಪ್ರಾರಂಭವಾಗಬೇಕಿದೆ. ಶಿರಾ ನೆಲ್ಲಿಗೆರೆ ರಸ್ತೆ ಅಭಿವೃದ್ಧಿಗೆ 70 ಕೋಟಿ ಅನುದಾನ ಬಿಡುಗಡೆಗೊಳ್ಳಲಿದ್ದು, ಚೇಳೂರು ಗ್ರಾಮದಿಂದ ಈಗಾಗಲೇ 35 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದ್ದು, ಕೆಲವು ಭಾಗದಲ್ಲಿ ಕಾಮಗಾರಿ ಪ್ರಕ್ರಿಯೆ ಪ್ರಾರಂಭವಾಗಬೇಕಿದೆ. ಆದಷ್ಟು ಬೇಗನೆ ಕಾಮಗಾರಿ ಪೂರ್ಣಗೊಳಿಸುವ ಬಗ್ಗೆ ಕ್ರಮ ವಹಿಸಲಾಗುವುದು ಎಂದು ಪ್ರತಿಕ್ರಿಯೆ ನೀಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಿ, ಉಪಾಧ್ಯಕ್ಷೆ ಲತಾ, ಪಿಡಿಒ ಕಲಾ, ಸದಸ್ಯರಾದ ರಾಜಣ್ಣ, ಧನಂಜಯ್, ಇಂಜಿನಿಯರ್ ಯೋಗೀಶ್, ಮಹೇಶ್, ಗುತ್ತಿಗೆದಾರ ಮದುವೆಮನೆ ಕುಮಾರ್, ಶ್ರೀನಿವಾಸ್ ರೆಡ್ಡಿ ಮುಂತಾದವರು ಹಾಜರಿದ್ದರು. ಅದು ಹಾಳಾಗೋಯಿತು. ಅದು 1.5 ಕೋಟಿ ಆಯಿತು ಪೂಜೆ ಮಾಡಿದ್ರು. ಮತ್ತು ಇಲ್ಲಿಂದ ಕೋಡಿಹಟ್ಟಿ ಮೇಲೆ ಕಡಬ ರೋಡ್ ಸೇರೋದು ಅದು 2.5 ಕೋಟಿ. ಮತ್ತು ಇಲ್ಲೊಂದು ತಡೆಗೋಡೆ ಕೇಳಿದ್ವಿ. ಲಾಸ್ಟ್ ಟೈಮ್ ಇಲ್ಲಿ ಊರೊಳಗೆ ಕಾಂಕ್ರೀಟ್ ರಸ್ತೆ ಪೂಜೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಂದಕ್ಕೆ ಸ್ಕೂಲ್ಗೆ ಹೋಗಿ ನೀರು ಕೋಡಿ ನೀರೆಲ್ಲ ಹೋಗಬೇಕು, ಸ್ಕೂಲ್ ಹಾಳಾಗೋಗುತ್ತೆ, ಒಂದು ತಡೆಗೋಡೆ ಹಾಕ್ಬೋದು ಅಂತ ಹೇಳಿದ್ರು. ಅದು ಮತ್ತು ಕೋಡಿ ರಿಪೇರಿಗೆ 90 ಲಕ್ಷ, ಅಲ್ಲಿಗೆ 4 ಕೋಟಿ 90 ಲಕ್ಷದಿಂದ ಇವತ್ತು ಪೂಜೆ ಮಾಡ್ತೇವೆ. ಈ ತಾಲೂಕಲ್ಲಿ ಎಷ್ಟಿದೆ ತಡೆಗೋಡೆ ನಿರ್ಮಾಣ? ತಡೆಗೋಡೆ ನಮ್ಮಲ್ಲಿ ಈಗ ಸುಮಾರು 70 ಕೋಟಿ ರೂಪಾಯಿದು ನಾವು ಸೆಂಟ್ರಲ್ ಗೌರ್ಮೆಂಟಿಂದ ಪಿಕಪ್ಗಳು ಹಾಕ್ಸಿದ್ದೀವಿ. ಅವು ಪ್ರಾರಂಭ ಮಾಡಬೇಕು, ಎಸ್ಟಿಮೇಟ್ ಅಂತಲ್ಲಿದ್ದಾವೆ. ಇನ್ನು ರಸ್ತೆಗಳು ನಮ್ಮಲ್ಲಿ ಈಗ ನಾನು ಎತ್ತಿನಹೊಳೆಯಲ್ಲಿ 30 ಕೋಟಿ ಹಾಕಿದ್ದೆ. ಆಮೇಲೆ ಮೊನ್ನೆ CM ಕೊಟ್ಟಿದ್ದು, ಹಿಂದೆ ಕೊಟ್ಟಿದ್ದು 25 ಕೋಟಿ ಹಾಕಿದ್ದೀವಿ ರೋಡ್ಗೆ. ತಿರ್ಗಾ ಹೇಮಾವತಿಲಿ 100 ಕೋಟಿ ರೂಪಾಯಿ ಹಾಕಿದ್ದೀವಿ. ಆಮೇಲೆ ತಿರ್ಗಾ ಶಿರಾ ನೆಲ್ಲಿಗೆರೆ ರಸ್ತೆಗೆ 70 ಕೋಟಿ ರೂಪಾಯಿ ಹಾಕಿದ್ದೀವಿ. ಇವೆಲ್ಲ ಈ ಕಾಮಗಾರಿ ಶುರುವಾಗಬೇಕು, ಕೆಲವು ಶುರುವಾಗಿದೆ. ಶಿರಾ ನೆಲ್ಲಿಗೆರೆ ರಸ್ತೆದು 35 ಕೋಟಿ ನಡೀತಾ ಇತ್ತು, ಇನ್ನೊಂದು 35 ಕೋಟಿ ಮುಂದಕ್ಕೆ ಚೋಳಲ್ಲಿ ಮುಂದಕ್ಕೆ ಶುರು ಮಾಡಬೇಕು. ಇವೆಲ್ಲ ಈಗ ಅಪ್ರೂವಲ್ ಆಗಿ ಎಲ್ಲ ಟೆಂಡರ್ ಅಂತಲ್ಲವೆ, ಕೆಲವೆಲ್ಲ ಟೆಂಡರ್ ಆಗಿವೆ, ಕೆಲವೆಲ್ಲ ಅಗ್ರಿಮೆಂಟ್ ಆಗಿವೆ. ಇನ್ಮೇಲೆ ಶುರು ಮಾಡ್ತೀವಿ. ಸಂಬಳಪುರ ನಿಟ್ಟೂರು ಮಾರ್ಗದಿಂದ ಸ್ಟಾರ್ಟ್ ಆಗಿದೆ. ಒಬ್ಬರಿಗೆ ಆಗುತ್ತೆ, 10 ಕೋಟಿ ಒಬ್ಬರಿಗೆ ಆಗುತ್ತೆ, ಇನ್ನು 30 ಕೋಟಿ ಬೇರೆಯವ್ರಿಗೆ ಆಗುತ್ತೆ. 3 ಜನಕ್ಕೆ ಆಗಿರೋದ್ರಿಂದ ಯಾರ್ಯಾರು ಅಪ್ರೂವಲ್ ಆಗಿ ಅವ್ರಿಗೆಲ್ಲ ಅಗ್ರಿಮೆಂಟ್ ಆಗಿ ಶುರು ಮಾಡ್ತೀವಿ. 5 ವರ್ಷ CM ಸಿದ್ದರಾಮಯ್ಯ ನನಗೇನು ಗೊತ್ತಿಲ್ಲ. ಅವಿಶ್ವಾಸ ಸೇರಲಿ, ಒಳ್ಳೆಯದು. ನಾವು 104 ಜನ ಇದ್ದೀವಿ. ಅವಿಶ್ವಾಸ ತಂಡ CM ಬೆಳೆಸ್ತೀವಿ ಅಂತ ಇಳಿಸ್ಬಿಡ್ಲಿ BJP ಎಲ್ಲ ಮಾಡ್ತಾರೆ, ಇಳಿಸ್ಲಿ. ಅಶೋಕ್ ಅವರೆಲ್ಲ ಒಂದು ಸಿದ್ದರಾಮಯ್ಯ ಅವರು ಭ್ರಷ್ಟ ಸರ್ಕಾರ ನಡೆಸ್ಕೊಡ್ತಾ ಇದ್ದಾರೆ ಅಂತ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಹೇಳಿಕೆ ಕೊಡೋಕ್ಕೆ ಅಶೋಕ್ ಅವರು, ನಾನು ಹೇಳ್ತೀನಿ, ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಏನು ತಿಳುವಳಿಕೆ ಕಡಿಮೆ. ಅಷ್ಟೊಂದು ಸಮರ್ಥ ನಾಯಕರೇನಲ್ಲ. ಅಷ್ಟು ವಿರೋಧ ಪಕ್ಷದ ನಾಯಕರಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ. ಆಮೇಲೆ ಸಿದ್ದರಾಮಯ್ಯನ ಬಗ್ಗೆ ಮಾತಾಡಿ. ಸಿದ್ದರಾಮಯ್ಯ ಏನು ಸ್ಟ್ರಾಂಗ್ ಲೀಡ್ರು, ಅವರು ಯಾವ ರೀತಿ ನಾಡಿನ ಜನಕ್ಕೆ ಗೊತ್ತೈತಿ. ಸೆಷನ್ಗೆ ಹೋಗಿಲ್ಲ ಅಂದರೆ ಇವೆಲ್ಲೆಲ್ಲ ಕೆಲಸಗಳಿದ್ದು, ನಮ್ಮದೇನೋ ಸ್ವಂತ ಕೆಲಸ ಇತ್ತು, ಅದಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಸೋಮವಾರದಿಂದ ಹೋಗ್ತೀನಿ.